ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ತುಂಬಾ ದಿನಗಳಾದ್ಮೇಲೆ ವ್ಲಾಗ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ನನಗೆ ತುಂಬಾನೇ ಸ್ಪೆಷಲ್ ಆಗಿರುತ್ತೆ ಬಿಕಾಸ್ ಇದು ನನ್ನ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ ಆಗಿರುತ್ತೆ ನಾವು ಯಾವ ಕಂಟ್ರಿಗೆ ಹೋಗ್ತಿದೀವಿ ಅನ್ನೋದನ್ನ ನೀವೇ ಗೆಸ್ ಮಾಡಬೇಕು ಅಂಡ್ ಇವನ್ನ ನೋಡಿ ಇವನು ಇಷ್ಟು ಚಿಕ್ಕ ಏಜಿಗೆನೆ ಇಂಟರ್ನ್ಯಾಷನಲ್ ಹೋಗ್ತಾವನೆ ರಾಜ್ಕುಮಾರ್ ಸೊ ಟೈಮ್ ಈಗ 4 ಗಂಟೆ ಆಗಿದೆ ಮಮ್ಮಿಗೆ ಅದು ಸೌಂಡ್ ಕಮ್ಮಿ ಕೂಡ ಕೇಳು ಸೊ ಟೈಮ್ ಇಲ್ಲಿ 4 ಗಂಟೆ ಇಂಡಿಯಾಲ ಇದೀನಲ್ವಾ ಟೈಮ್ 4 ಗಂಟೆ ಆಗಿದೆ ನಮ್ ಫ್ಲೈಟ್ ಇರೋದು 11:30 ರಾತ್ರಿಗೆ ಸೊ ನಾವು ಬೇಗ ಹೋಗೋಣ ಅಂತ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಹೋಗ್ತಿರೋದು ನಮ್ ಡ್ಯಾಡಿ ಬರ್ತಿಲ್ಲ ನಾನು ನನ್ನ ತಮ್ಮ ನಮ್ಮ ಮಮ್ಮಿ 3 ಜನ ಇಲ್ಲಿಂದ ಹೋಗ್ತೀವಿ ಅಲ್ಲಿ ನಮ್ಮ ಮಮ್ಮಿ ಫ್ರೆಂಡ್ಸ್ ಜಾಯಿನ್ ಆಗ್ತಾರೆ ಸೊ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ ಅಂದ್ರೆ ಎಷ್ಟು ಎಕ್ಸೈಟ್ಮೆಂಟ್ ಇರುತ್ತೆ ಅಲ್ವಾ ಪಾಸ್ಪೋರ್ಟ್ ಅಲ್ಲಿ ಅದು ಫಸ್ಟ್ ಸ್ಟ್ಯಾಂಪ್ ಎವ್ರಿಥಿಂಗ್ ಅಂಡ್ ಇದಕ್ಕೆ ತುಂಬಾನೇ ರೆಡಿ ಆಗಿದ್ವಿ ನೇಲ್ಸ್ ಆಗಿರ್ಬೋದು ಲ್ಯಾಶಸ್ ಶಾಪಿಂಗ್ ಎಲ್ಲ ತುಂಬಾ ಚೆನ್ನಾಗಿ ನಡೀತು ಅಂಡ್ ಇನ್ನು ಏನೋ ಮಾತಾಡ್ಬೇಕು ಅನ್ಕೊಂಡೆ ನನ್ನ ಫೋನು ಕೊನೆ ತನಕ ಅಂಡ್ ಫೋನು ಮತ್ತೆ ಮೈಕು ಎರಡು ಕೊನೆ ತನಕ ಕೈ ಕೊಡಬಾರ್ದು ನನಗೆ ತುಂಬಾ ಆಸೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಓಕೆ ಹೀರೋ ನೋಡಿ ಹೀರೋ ಓ ರಾಜ್ಕುಮಾರ್ ನಾನು ನಮ್ ಲಗೇಜ್ನೆಲ್ಲ ಇಲ್ಲಿಂದಾನೇ ವೆಯ್ಟ್ ಚೆಕ್ ಮಾಡಿ ತಗೊಂಡ್ ಹೋಗ್ತಾ ಇದೀವಿ ನಾಯಿಗಳು ಎಷ್ಟು ಬಡ್ಕೋತೈತೆ ನಮ್ ಡ್ಯಾಡಿ 8 ದಿನ ಮನೇಲಿ ಒಬ್ರೇ ಇರ್ತಾರೆ ಹೇಗೆ ಕಾಲ ಕಳಿತೀರ 8 ದಿನ ನಾವೆಲ್ಲರೂ ಇಲ್ದೆ ಊಟ ಎಲ್ಲ ಎಲ್ರಿ ಡ್ಯಾಡಿ ಬರ್ತೀರಾ ನಾನೇ ಅಡುಗೆ ಮಾಡ್ಕೊತೀನಿ ಓ ಏನು ಆಶ್ಚರ್ಯ ಒಂದು ಚಪಾತಿ ಮಾಡ್ತೀನಿ ಬೆಳಿಗ್ಗೆ ಯಾವ್ದಾದ್ರು ಒಂದು ಬಾತ್ ಮಾಡ್ತೀನಿ ನಾವೆಲ್ಲರೂ ಇದ್ದಾಗ ಹಿಂಗೆ ಅಡುಗೆ ಮಾಡ್ರಿ ಫುಲ್ ಖುಷಿ ಆಗ್ಬಿಡ್ತೀವಿ ಅವಾಗ ನನಗೆಲ್ಲ ಮರ್ತೋಗ್ಬಿಟ್ಟಿರ್ತದೆ ನಾನು ಒಬ್ಬನೇ ಇದ್ರೆ ಮಾತ್ರ ಮಿಸ್ ಮಾಡ್ಕೋತೀರಾ ನಮ್ನೆಲ್ಲ ಎಸ್ 8 ದಿನ 8 ದಿವಸ ಬೇಗ ಬಂದ್ಬಿಡ್ರಿ ಓಕೆ ಓಕೆ ಹುಷಾರಾಗಿರ್ರಿ ಎಲ್ರು ಆಚೆ ಕಡೆ ಹೋಗ್ಬಿಟ್ಟು ಏಟ್ ಮಾಡ್ಕೊ ಬರ್ಬೇಡ್ರಿ ಎಲ್ಲೂ ಬೀಳ್ಬೇಡ್ರಿ ಗುಡ್ ಬಾಯ್ ತನುಷ್ ಆರ್ ಯು ಎಕ್ಸೈಟೆಡ್ ಏರ್ಪೋರ್ಟ್ ಹೋದ್ಮೇಲೆ ಎಕ್ಸೈಟ್ಮೆಂಟ್ ಇವಾಗೇನು ಬರಲ್ಲ ಅಷ್ಟೊಂದು ಓಕೆ ಓ ವೆಯ್ಟ್ ಎಲ್ಲ ಚೆಕ್ ಮಾಡ್ಕೊಂಡು ಹೋಗ್ತಾ ಇದೀವಿ ಇದು ನಂದು ಇದು ನಮ್ಮ ಮಮ್ಮಿದು ಇದು ಇದು ಫುಲ್ ತಿಂಡಿಗಳು ತಗೊಂಡು ಹೋಗ್ತಾ ಇದೀವಿ ನಾವು ಇಲ್ಲಿಂದಾನೆ ರೆಡಿ ಟು ಈಟ್ ನೂಡಲ್ಸ್ ರೆಡಿ ಟು ಈಟ್ ಫುಡ್ ಉಪ್ಮಾ ಅದೆಲ್ಲ ತಗೊಂಡು ಹೋಗ್ತಾ ಇದೀವಿ ಬಿಕಾಸ್ ನಮ್ಗಲ್ಲಿ ಫುಡ್ ಸೆಟ್ ಆಗುತ್ತೋ ಇಲ್ವೋ ಅಲ್ಲಿ ಅವರೆಲ್ಲ ಕಪ್ಪೆ ಎಲ್ಲ ತಿಂತಾರೆ ನಮಗೆಲ್ಲ ಸೆಟ್ ಆಗಲ್ಲ ಸೊ ಫೇಮಸ್ ಫುಡ್ ಬಂದು ಅಲ್ಲಿ ಕಪ್ಪೆ ಕಾಲು ಆಮೇಲೆ ಬಾತ್ಕೋಳಿದು ಮೊಟ್ಟೆಗಳು ಈ ಥರದ್ದಿರುತ್ತೆ ನಮ್ಮ ಡ್ಯಾಡಿ ಅಲ್ಲಿಂದ ಹಾಕೋತವ್ರೆ ಸೊ ಹೀಗಿರುತ್ತೆ ಅಲ್ಲಿ ಊಟ ಅಂಡ್ ವಾಸನೆ ಕೂಡ ಇರುತ್ತೆ ನಮ್ಗೆ ಮೊಟ್ಟೆ ಅಲ್ಲ ಅದು ಬಾತ್ಕೋಳಿದು ಮೊಟ್ಟೆ ಒಳಗಡೆ ಮರಿ ಇನ್ನೇನು ಹುಟ್ಟಬೇಕು ಅವಾಗ ತಿಂತಾರೆ ಅದನ್ನ ಫ್ರೈ ಮಾಡ್ಕೊಂಡು ತಿಂತಾರೆ ಫರ್ಟೈಲ್ ಎಗ್ನ ಲಿಸರ್ಡ್ ಫ್ರೈ ಸೊ ವ್ಲಾಗ್ ಹೇಗೆ ಬರುತ್ತೆ ಹೆಂಗೆ ನಡೆಯುತ್ತೆ ಅಂತ ಗೊತ್ತಿಲ್ಲ ಅಲ್ಲಿ ನಮ್ಮ ನೆಟ್ ಕೂಡ ವರ್ಕ್ ಆಗಲ್ಲ ಕಾಲ್ಸ್ ಮಾಡೋಕ್ಕಾಗಲ್ಲ ಅವರೆಲ್ಲರೂ ಸಿಮ್ ತೊಗೋತಿದ್ದಾರೆ ನಾನು ಸಿಮ್ ತೊಗೊಳಲ್ಲ 8 ಡೇಸ್ ನೆಮ್ಮದಿಯಾಗಿ ಫೋನ್ ಇಲ್ಲದೆ ಎಂಜಾಯ್ ಮಾಡ್ಕೊಂಡು ಬರ್ತೀನಿ ಬರೀ ವ್ಲಾಗ್ಸ್ ಮಾಡ್ತೀನಿ ನನ್ನ ಕೈಲಾಗಿದ್ದು ಎಲ್ಲನೂ ಕವರ್ ಮಾಡ್ತೀನಿ ಸೊ ಈ ವ್ಲಾಗ್ನ ನೋಡಿ ಕಮೆಂಟ್ ಮಾಡಿ ನಾವು ಯಾವ ಕಂಟ್ರಿಗೆ ಹೋಗ್ತಿದ್ದೀವಿ ಅಂತ ನಮ್ಮ ಮಮ್ಮಿನೂ ಫುಲ್ ರೆಡಿಯಾಗಿದ್ದಾರೆ ಜಿಮ್ ಚಾಕ್ ಚಿಕ್ಕಿ ಚಾಕ್ ಥರ ಔಟ್ಫಿಟ್ ನೋಡ್ರಿ ಗೈಸ್ ನಮ್ಮ ಡ್ಯಾಡಿ ಏರ್ಪೋರ್ಟ್ವರೆಗೂ ಡ್ರಾಪ್ ಮಾಡ್ತಾರೆ ನಮ್ಮನ್ನೆಲ್ಲರೂ ಈಗ ಸೊ 4:20 ಮನೆ ಬಿಡ್ತಾ ಇದ್ದೀವಿ ಕರೆಕ್ಟ್ ಟೈಮಿಂಗ್ ಇದು ನಮ್ಮ ಮನೆ ಹತ್ರ ಇರುವ ಫೇಮಸ್ ದೇವಸ್ಥಾನ ಜೋಡಿ ಮುನೇಶ್ವರ ಏನು ಜಗಳ ಆಗ್ಬಾರ್ದು ಟ್ರಿಪ್ಪಲ್ಲಿ ಅಂತ ಬೇಡ್ಕೊಳ್ಳಿ ಅಲ್ಲ ಸೇಫ್ ಆಗಿ ಬಸ್ ಸ್ಟ್ಯಾಂಡ್ ಇದೆ ಲಂಡನ್ ಹಿಡಿತಾರೆ ನಮ್ಮ ಡ್ಯಾಡಿ ಪಾಪ ತುಂಬ ಹೊಟ್ಟೆ ಹಸಿ ಮಧ್ಯಾಹ್ನ ಯಾರೂ ಊಟ ಮಾಡಿಲ್ಲ ಡ್ಯಾಡಿ ಕಾಲು ನೋವು ಬೇರೆ ಅದಕ್ಕೆ ನಮ್ಮ ಡ್ಯಾಡಿಗೆ ತಿನ್ಸ್ಕೊಂಡು ಬರೋಕ್ಕೆ ನಾನು ಹೋಗ್ತಾ ಇದ್ದೀನಿ ಜೊತೆಲಿ ಸೊ ನಾವು ಸ್ವಲ್ಪ ಲೈಟಾಗಿ ತಿನ್ನಕ್ಕೆ ಹೋಗಿದ್ದು ಬಂದು ಸೆಂಟ್ರಲ್ ಟಿಫನ್ ರೂಮ್ ಅಲ್ಲಿ ಏರ್ಪೋರ್ಟ್ ಅಲ್ಲೇ ಕೆಳಗಡೆ ಇತ್ತು ಅಂಡ್ ಬಿಲ್ ನೋಡಿ ಇಷ್ಟ ಆಗಿತ್ತು ವ್ಲಾಗ್
ಹಾಯ್ ಜೀವನ್, ಎಷ್ಟು ದಿನ ಆದ್ರೂ ನೋಡ್ತಾರೆ. ಹೇಗಿದ್ದೀನಿ? ಸಗದಾಗಿದ್ದೀರಾ? ಥ್ಯಾಂಕ್ ಯು. ಹಾಯ್ ಸರ್. ಹಾಯ್ ರಮೇಶ್. ಹೌ ಆರ್ ಯು? ಹಾಯ್. ಹೌ ಆರ್ ಯು? ಐ ಆಮ್ ಫೈನ್. ನಮ್ಮ ಪಾಸ್ಪೋರ್ಟ್ ನಮ್ಮ ಕೈಯಲ್ಲಿ. ಈಗ ಚೆಕ್ ಇನ್ ಆಗ್ತಾ ಇದೀವಿ. ಅಲ್ಲ ಈಗ ಒಂದ್ 6 ತಿಂಗಳು ಹಾಕ್ಬಿಡ್ತೀನಿ, ಸಣ್ಣ ಮಾಡಿಸ್ ಕಳ್ಸಿ. ನಮ್ ಜೊತೆ ಅಂತೂ ಸಣ್ಣ ಮಾಡ್ತೀರಾ? ಆಗತ್ತಾ? 100% 3 ತಿಂಗಳು ಕಳಿಸ್ತೀನಿ. ಸೊ ಗೈಸ್, ಈಗಷ್ಟೇ ಎಲ್ಲ ಮುಗೀತು. ಬೋರ್ಡಿಂಗ್ ಪಾಸ್ ಸಿಕ್ತು, ಚೆಕ್ಕಿಂಗ್ ಆಯಿತು, ಎಲ್ಲ ಆಯಿತು. ಏನಂದರೆ ನನಗೆ ಜೋಶ್ ಕಮ್ಮಿ ಆಗೋಯಿತು, ಹುಷಾರಿಲ್ಲ, ತುಂಬಾ ಕೋಲ್ಡ್ ಆಗಿಬಿಟ್ಟಿದೆ, ತಲೆಭಾರ. ನನ್ನ ತಮ್ಮಗೂ ಹುಷಾರಿಲ್ಲ. ಸೊ ನಮ್ಮ ಟ್ರಿಪ್ ಆರ್ಗನೈಸರ್ ಆ್ಯಂಡ್ ಟ್ರಿಪ್ ಕ್ಯಾಪ್ಟನ್ ಇವರೇ. ಬಿಗ್ ಥ್ಯಾಂಕ್ಸ್ ಟು ರಮೇಶ್ ಅಣ್ಣ. ನಾನು ನಿದ್ದೆ ಮಾಡ್ತಾ ಇದ್ದೀನಲ್ಲ ಆ ಟೈಮಲ್ಲಿ ಬೆಳಿಗ್ಗೆ ಫ್ಲೈಟ್ ನಾನು ಎಲ್ಲರೂ ಬೇರೆ ಒಪ್ಕೊಂಡ್ಬಿಟ್ಟಿದ್ದೀನಿ ಅಂತ ಭಯ ಬಿಟ್ಬಿಟ್ಟಿದ್ದೀನಿ. ಸೊ ಎಲ್ಲರ ಹತ್ರನೂ ಎಲ್ಲ ಕಾರ್ಡ್ನು ಹಾಕಿ ಟ್ರೈ ಮಾಡ್ತಾ ಇದ್ದೀವಿ. ಲಾಂಚ್ ಆಕ್ಸಸ್ 6 ಮೆಂಬರ್ಸಿಗೆ ಸಿಕ್ಕಿದೆ, ಸಾರಿ 7ಗೆ ಸಿಕ್ಕಿದೆ. ಇನ್ನು 2ಗೆ ಸಿಗಬೇಕು. ಎಲ್ಲ ಕಾರ್ಡ್ಸ್ನು ಹಾಕಿ ಟ್ರೈ ಮಾಡ್ತಾ ಇದ್ದೀವಿ. ನಾವು 3 ಜನನು ಪೇಷಂಟ್ಸ್. ಕೋಲ್ಡ್ ಆಗಿ ಚಳಿಯಲ್ಲಿ ಕೂತಿದ್ದೀವಿ. ಇಲ್ಲಿವರೆಗೂ ಬರೋ ಅಷ್ಟರಲ್ಲಿ ಬೋರ್ಡಿಂಗ್ ಪಾಸು, ಚೆಕ್ಕಿನ್ ಅದೆಲ್ಲ ಮಾಡೋ ಅಷ್ಟರಲ್ಲಿ ಕಾಲು ನೋವು ಸಾಕಾಗೋಯ್ತು. ವೆರಿ ಟಯರ್ಡ್. ಆ್ಯಂಡ್ ಈ ಒಂದು ಕ್ಲಿಪ್ಪಲ್ಲಿ ಲಾಂಚ್ ಆಕ್ಸಸ್ದು ಪಾಸ್ ಕಳೆದೋಗ್ಬಿಟ್ಟಿತ್ತು. ಎಲ್ಲ ಚೆನ್ನಾಗಿ ತಿನ್ಕೊಂಡು ಕುಡ್ಕೊಂಡು ಮಜಾ ಮಾಡ್ಕೊಂಡು ಜಾಲಿ ಮಾಡ್ಕೊಂಡು ಫೈನಲ್ ಕಾಲ್ವರೆಗೂ ಹೋಗಿಲ್ಲ. ಇವಾಗ ಗಾಡೀಲಿ ಹೋಗ್ತಾ ಇದ್ದೀವಿ. ಬೇರೆ ಬ್ಯಾಗ್ ಮಾಡ್ತೋಗಿದ್ದೆ, ಲಾಂಚಲ್ಲಿ ಹೋಗಿ ತಗೊಂಡು ಬಂದೆ. ಏನ್ ಮಾಡ್ತಿದ್ದೀರಾ? ಗ್ಲೋಯಿಂಗ್ ಸ್ಕಿನ್ ಜೀವನ್. ಫೈನಲ್ ಕಾಲ್. ಜಿತೇಂದ್ರ ಹೇಳಿದ್ರೆ ಎಸ್ಕಲೇಟರ್ ಸೌಂಡ್ ಆಯ್ತು. ಆ್ಯಂಡ್ ಆ್ಯಕ್ಚುಲಿ ನನಗೆ ವಿಂಡೋ ಸೀಟ್ ಸಿಕ್ಕಿತ್ತು, ಸಿಕ್ಕಾಪಟ್ಟೆ ಖುಷಿಯಾಗೋಯ್ತು ನನಗೆ. ನಮ್ಮದೇ ಫೈನಲ್ ಕಾಲ್ ಅಂತ ಫುಲ್ಲು ಎದ್ದು ಬಿದ್ದು ಓಡಿ ಹೋದ್ವಿ. ನೋಡಿದ್ರೆ ಫ್ಲೈಟ್ ಒಳಗೇ 1 ಅವರ್ ಕೂತ್ಕೊಂಡು ವೆಯ್ಟ್ ಮಾಡಿದ್ವಿ ಅದು ಟೇಕ್ ಆಫ್ ಆಗೋವರೆಗೂ. ಆಮೇಲೆ ಟೇಕ್ ಆಫ್ ಆಯಿತು. ಆ್ಯಂಡ್ ಇಂಡಿಯಾಯಿಂದ ನಾವು ಹೋಗ್ತಿರೋ ಕಂಟ್ರಿಗೆ 4.5 hours ಜರ್ನಿ ಇತ್ತು. ಟೋಟಲಿ 6 hours ಮೇ ಬಿ. ವಿಂಡೋ ಸೀಟಲ್ಲಿ ಮಾರ್ನಿಂಗ್ ಸನ್ರೈಸ್ ವ್ಯೂ ಎಲ್ಲ ಸಕ್ಕದಾಗಿತ್ತು. ಆ್ಯಂಡ್ 5 o'clockಗೆಲ್ಲ ನಾವು ರೀಚ್ ಆಗಿದ್ವಿ. ಆ್ಯಂಡ್ ನಮ್ಮ ಎನರ್ಜಿ ಅಂತೂ ಕೇಳ್ತೀರಾ, ಫುಲ್ಲು ಡ್ರೈನ್ ಆಗೋಗಿತ್ತು. ಸಿಕ್ಕಾಪಟ್ಟೆ ಕೋಲ್ಡು, ತಲೆಬರ, ಜ್ವರ ಎಲ್ಲ ಬಂದ್ಬಿಟ್ಟಿತ್ತು. ಆ್ಯಂಡ್ ಅಲ್ಲೋಗಿ ಕ್ಲೈಮೇಟ್ ಬಗ್ಗೆ ಹೇಳಬೇಕಂದ್ರೆ ಸಿಕ್ಕಾಪಟ್ಟೆ ಹ್ಯೂಮಿಡಿಟಿ, ಶೆಕೆ ಅಂದರೆ ಶೆಕೆ. ಆ್ಯಂಡ್ ಅಲ್ಲಿ ಕಾರ್ಸ್ ಎಲ್ಲ ಹೀಗಿರುತ್ತೆ ನೋಡಿ. ಆ್ಯಂಡ್ ಆಲ್ ದ ಲಕ್ಸುರಿ ವೆಹಿಕಲ್ಸ್, ಕಾರ್ಸ್ ಎಲ್ಲವೂ ರೋಡಲ್ಲೇ ಇರುತ್ತೆ. ಬಟ್ ನಮ್ಮ ಇಂಡಿಯಾಲ್ ಹಂಗಲ್ಲ. ರೇಂಜ್ ರೋವರ್ ನೋಡಿದ್ರೇ ಖುಷಿ ಆಗುತ್ತೆ. ಬಟ್ ಅಲ್ಲಿ ಅದು ಕಾಮನ್. ಅದು ಏನಂದ್ರೂ ಅರ್ಥ ಆಗಲ್ಲ ಅವ್ರಿಗೆ. ಬಾಲ್ಸ್ ಮೈ ಡುಮ್ಸ್ ಬಾಲ್ಸ್. ಯಾಕೋ ಏನ್ ಬೈದ್ರು ಅರ್ಥ ಆಗಲ್ಲ. ನಮ್ಗೆ ವಿಯೆಟ್ನಾಮೀಸ್ ಹೆಂಗ್ ಕೆಲ್ಸುತ್ತೋ ಹಂಗೆ ಅವ್ರಿಗೂ ನಮ್ಮ ಭಾಷೆ. ಬೈದ್ಲಪ್ಪ ನನಗೆ. ಯಾರೋ ಬೈದ್ರು. ಇನ್ನೊಂದು ಗೊತ್ತಾ? ನನಗೆ ಅರ್ಥ ಆಯ್ತಾ? ಅಜಿ ಸರಿಯಾಗಿ ಬೈದ್ಲ ಅವಳು. ಅಲ್ಲಿ ಹೋಯ್ತಾ ಇಲ್ಲಿ ಬರ್ತೀವಿ. ಹಾಯ್, ಮೋರ್ ಫುಡ್. 20 ನಿಮಿಷ. ಸೊ ಗೈಸ್, ಇಲ್ಲಿ ಏನಂದ್ರೆ ಲೆಫ್ಟ್ ಸೈಡ್ ಡ್ರೈವಿಂಗ್ ಬರುತ್ತೆ, ಹಾಗೆ ಉಲ್ಟಾ ನಮ್ಮ ರೈಟ್ ಸೈಡ್ ಡ್ರೈವಿಂಗ್. ನಮ್ಮ ಇಂಡಿಯಾದಲ್ಲಿ ರೈಟ್ ಸೈಡ್ ಇರುತ್ತೆ, ಇಲ್ಲಿ ಲೆಫ್ಟ್ ಸೈಡ್ ಇರುತ್ತೆ. ಇದು ಲೇನ್, ರೋಡ್ ಲೇನ್ ಕರೆಕ್ಟ್, ಎಲ್ಲ ರೈಟ್ ಕರೆಕ್ಟ್ ಆಗಿದೆ. ಅಲ್ಲ, ನಾವು ಹಿಂಗ್ ಹೋಯ್ತೀವಿ, ಹಿಂಗ್ ಇಲ್ಲ ಕರೆಕ್ಟ್ ಆಗಿ ಹೋಗ್ತಿದೀವಿ. ಆ ಕಡೆ ಹೋಯ್ತೀವಿ, ಈ ಕಡೆ ಬರ್ತೀವಿ. ಲೆಫ್ಟ್ ಇಂದ ರೈಟ್ ಓವರ್ಟೇಕ್ ಮಾಡೋದು, ಇಂಡಿಯಾದಲ್ಲಿ ರೈಟ್ ಇಂದ ಲೆಫ್ಟ್ ಅದಕ್ಕೆ ಉಲ್ಟಾ ಇರೋದು ಇಲ್ಲಿ ರೋಡ್ಗಳು. ಅದನ್ನೇ ಹೇಳ್ತೀರಾ. ಡ್ರೈವಿಂಗ್ ಸೀಟ್ ಹೆಂಗ್ ಬರುತ್ತೆ ಹಂಗೆ ರೋಡ್ಗಳು. ಡ್ರೈವಿಂಗ್ ಸೀಟ್ ಉಲ್ಟಾ ಇರೋದಕ್ಕೆ ರೋಡ್ ಉಲ್ಟಾ ಬರುತ್ತೆ. ನಾನು ಉಲ್ಟಾ ಆಗಿದ್ದೀನಿ ಈಗ. ಉಲ್ಟಾ ರೋಡಲ್ಲಿ ಹೋಯ್ತಾ ಇದೀನಿ. ಎನರ್ಜಿ ಲೆಸ್ ಆಗಿ ಹೋಗ್ಬಿಟ್ಟಿದ್ವಿ. ಆಮೇಲೆ ನಾವಿಲ್ಲಿ ಮಾತಾಡೋದು ಏನೇನು ಇವ್ರಿಗೆ ಅರ್ಥ ಆಗಲ್ಲ, ನಾವು ಏನೇ ಬೈದ್ರು ಅರ್ಥ ಆಗಲ್ಲ. ಸೊ ಟ್ರಾನ್ಸ್ಲೇಟರ್ ಯೂಸ್ ಮಾಡ್ಬೇಕು. ವಾವ್, ದೇವಸ್ಥಾನ ನೋಡಿ. ಹಲೋ ಗೈಸ್, ನಮಸ್ಕಾರ. ನಾವು ಪಟಗಾರಪಾಳ್ಯದ ಬಚ್ಚ ಇಲ್ಲವನೇ ನೋಡ್ರಿ. ಇವನು ಟ್ವಿಸ್ಟರ್ ತಿಂದು ಊಸ್ಟ್ ಆಗ್ಬಿಟ್ಟವ್ರು ಅವರು, ಫುಡ್ ಪಾಯ್ಸನ್ ಮಾಡ್ಕೊಂಡು. ಅಂಡ್ ಇಲ್ಲಿ ಏನಂದ್ರೆ ಎಷ್ಟು ಡಿಸಿಪ್ಲಿನ್ ಆಗಿ ಹೋಗ್ತಾರೆ ಅಂದ್ರೆ ಯಾರು ಓವರ್ಟೇಕ್ ಮಾಡಲ್ಲ.
ಎಲ್ಲರೂ ಒಂದೇ ಲೈನಲ್ಲಿ ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಸೊ ಏರ್ಪೋರ್ಟ್ ಇಂದ 125 ಕಿಲೋಮೀಟರ್ಸ್ ದೂರ ಇರುವ ಈ ಹೋಟೆಲ್ನ ನಾವು ಬುಕ್ ಮಾಡ್ಕೊಂಡಿದ್ದೀವಿ. ಸೊ ದಿಸ್ ಇಸ್ ದ ಸ್ಟೇ ಫಾರ್ ದ ಡೇ. ಆ್ಯಂಡ್ ಇಲ್ಲಿ ಎಲ್ಲ 2 o'clock ಚೆಕ್ ಇನ್ ಇರುತ್ತೆ. ನಮ್ಮಲ್ಲಿ ಹೇಗೆ 11 o'clock ಚೆಕ್ ಇನ್ ಇರುತ್ತೋ ಇಲ್ಲಿ 2 o'clock. ಸೊ ಟೈಮ್ ಇವಾಗ ಒಂದು 9 ಗಂಟೆ ಇದು. ನಾವು 2 o'clockವರೆಗೂ ಕಾಯಬೇಕು ಸೈಟ್ ಸೀಯಿಂಗ್ ನೋಡಿಕೊಂಡು. ಸೊ ನಾವು ಪ್ರೀ ಬುಕ್ಕಿಂಗ್ ಮಾಡ್ಕೊಂಡಿದ್ದ ರೂಮ್ ಬಂದು ಇದು ದ ರೈಸ್ ಹೋಟೆಲ್ ಅಂತ. ಸೊ ನಮ್ಮ ಇಂಡಿಯನ್ ಕರೆನ್ಸಿಲಿ ಇದು ಒಂದು ರೂಮ್ ಒಂದು ನೈಟಿಗೆ 3800 ರೂಪೀಸ್ ಇರುತ್ತೆ. ಆ್ಯಂಡ್ 2 ಗಂಟೆಗೆ ಚೆಕ್ ಇನ್ ಇರುತ್ತೆ. ನಾವಲ್ಲಿ ಪೇ ಮಾಡಿದ್ದು 11,31,000 ಒಂದು ರೂಮಿಗೆ. ಸೊ ನಾವು ತೊಗೊಂಡಿದ್ದು 2 ರೂಮ್. ಸೊ ಗೈಸ್ ಇಲ್ಲಿ ಅರ್ಲಿ ಚೆಕ್ ಇನ್ ಮಾಡಿದ್ರೆ ಒಂದು ರೂಮಿಗೆ ಪೇ ಮಾಡ್ತೀವಲ್ಲ ಅದ್ರದ್ದು 50% ಅಡಿಷ್ನಲ್ ಆಗಿ ಚಾರ್ಜ್ ಮಾಡ್ತಾರಂತೆ. 1 hour ಆಗಿರ್ಬೋದು 2 hours ಆಗಿರ್ಬೋದು. ನನ್ನ ತಮ್ಮಂಗೆ ಹುಷಾರಿಲ್ಲ ಅಂದ್ರೂ 1 hour ಕೂಡ 50% ಚಾರ್ಜ್ ಮಾಡ್ತಾರಂತೆ. ಏನೇನು ರೂಲ್ಸ್ ವಿಯೆಟ್ನಾಮಲ್ಲಿ. ಆ್ಯಂಡ್ ಅವ್ರ ಜೊತೆ ಕಾನ್ವರ್ಸೇಷನ್ ಮಾಡೋಕ್ಕೆ ನಮಗೆ ಪ್ರತಿ ಸಲ ತುಂಬಾ ಕಷ್ಟ ಆಗ್ತಿತ್ತು. ಯಾವಾಗಲೂ ಟ್ರಾನ್ಸ್ಲೇಟರ್ ಯೂಸ್ ಮಾಡ್ತಾಯಿದ್ವಿ. ರಿಸೆಪ್ಷನಲ್ಲೇ ಫೋಟೋಸ್ ಹಾಕ್ಬಿಟ್ಟಿದ್ರು ಫ್ರೇಮಲ್ಲಿ. ಅವ್ರು ಏನೇನು ತಿಂತಾರೆ, ಅವರಲ್ಲಿ ಏನೇನು ಫೇಮಸ್, ಅವ್ರ ಫುಡ್ ಎಲ್ಲನೂ. ಅದನ್ನ ನೋಡಿ ನಿಜವಾಗ್ಲೂ ಅಸಹ್ಯ ಆಗ್ತಾಯಿತ್ತು. ನನ್ನ ತಮ್ಮಗೆ ತುಂಬ ಹುಷಾರಿರಲಿಲ್ಲ. ಪ್ಲೀಡ್ ಮಾಡಿಕೊಂಡ್ರು ಕೂಡ ಅವ್ರು ಅರ್ಥನೇ ಮಾಡ್ಕೊಂಡಿಲ್ಲ. ಎಲ್ಲರೂ ತುಂಬಾ ಟಯರ್ಡ್ ಆಗಿದ್ರಿಂದ ಏನೂ ಮಾಡೋಕ್ಕಾಗಿಲ್ಲ. 50% ಕೊಟ್ಟೆ ರೂಮ್ ತೊಗೊಂಡು ರೆಸ್ಟ್ ಮಾಡಿ ಲಂಚ್ಗೆ ಹೋದ್ವಿ. ಹಲೋ ಹಲೋ ನಮಸ್ಕಾರ. ನಮಸ್ಕಾರ. ಯಾವ ಏರಿಯಾ ನಿಮ್ಮದು? ಆ್ಯಕ್ಚುಲಿ ನಾವು ಕೇರಳ ಕಾಸರಗೋಡು. ಚಂದ್ರಲೋಕದಲ್ಲಿದ್ದಂತೆ ಚಂದ್ರಲೋಕದಿದ್ದೆ 2 ವರ್ಷ ಇತ್ತು. ಇವಾಗಲ್ಲ ಒಂದು 8 ವರ್ಷ ಮುಂಚೆ. 8 ವರ್ಷ ಮುಂಚೆ ಅಂದ್ರೆ ಕನ್ನಡ ಇನ್ನೂ ಜಾಸ್ತಿ ಇದೆಯಲ್ಲ. ಮಂಗಳೂರು ಬಾರ್ಡರ್ ಕಲ್ತದಲ್ಲ, ಶಾಲೆಯಲ್ಲಿ ಕಲ್ತದಲ್ಲ ಕನ್ನಡ. ಚೈನಾದಲ್ಲಿ ಒಂಥರ ಏನೋ ಇದು ವಿಯೆಟ್ನಾಮಲ್ಲಿ ಗೋಲ್ಡ್ ಸಿಕ್ತಂತ ಫೀಲ್ ಆಗ್ತಾ ಇತ್ತು. ಇದ್ದಾರೆ ತುಂಬ ಇದ್ದಾರೆ ಕನ್ನಡ. ಹೌದಾ? ಹೆಂಗ್ ಗೊತ್ತಾಗುತ್ತೆ ಕನ್ನಡದಲ್ಲಿ? ಯೋಗ ಟೀಚರ್ಸ್ ಇದ್ದಾರೆ ಹುಬ್ಬಳ್ಳಿ, ಬ್ಯಾಂಗ್ಳೂರು. ಮೊಸಳೆ ಬೇಡ, ಕಪ್ಪೆ ಕಾಲು ತಿಂತಾರೆ. ಕಪ್ಪೆಗಿಂತ ಮೊಸಳೆ ಚೆನ್ನಾಗಿ ತಿಂತಾರೆ ಜಾಸ್ತಿ ಜನ. ನಾನು ಕಪ್ಪೆ ಕಾಲು ತಿಂದ್ರೆ ಎಲ್ಲರೂ ಕಪ್ಪೆ ಕಾಲು ತಿಂತಾರೆ. ಸೊ ಒಂದೊಳ್ಳೆ ಕಂಟೆಂಟ್ ಆಗುತ್ತೆ. ನಾನು ಕಪ್ಪೆ ಕಾಲು ಗೊತ್ತಿಲ್ಲ ಗುರು, ತಿಂತೀರಿ ಅಂತ ಟ್ರೈ ಮಾಡ್ತಾರೆ ಅಂತ ನೋಡೋಣ ನಾವು. ಪನ್ನೀರ್ ಟಿಕ್ಕಾ ಹೊಟ್ಟೆನೂ ತುಂಬುತ್ತೆ, ಪ್ರೋಟೀನ್ ಕೂಡ. ಆ್ಯಂಡ್ ನಮಗೆ ಇಲ್ಲಿ ಲಂಚ್ನ ಬಿಲ್ ಬಂದು 13,98,000 ಆಗಿತ್ತು. ಸೊ ನಮ್ಮ ಅದೃಷ್ಟ ಏನಂದ್ರೆ ರೂಮ್ ಆದ್ರೆ ಅದ್ರ ಅಪೋಸಿಟ್ ಅಲ್ಲೇ ನಮ್ಗೆ ನಮಸ್ತೆ ಇಂಡಿಯಾ ಅಂತ ರೆಸ್ಟೋರೆಂಟ್ ಸಿಕ್ತು. ಹೆಂಗಿತ್ತು ಫುಡ್? ಸೊ ನಾವಿದ್ದಿದ್ದು ಸ್ಟ್ರೀಟ್ ಬಂದು ಇದು. ಆ್ಯಂಡ್ ಇಲ್ಲಿಂದ ನಮ್ಮ ಫಸ್ಟ್ ಡೇ ಏನೇನು ಮಾಡ್ತೀವಿ, ಎಲ್ಲೆಲ್ಲಿ ಹೋಗ್ತೀವಿ, ಏನೇನು ಪ್ಲಾನ್ಸ್ ಎಲ್ಲನೂ ಮುಂದಿನ ವ್ಲಾಗ್ನಲ್ಲಿ ಹಾಕಿರ್ತೀನಿ. ಈ ಒಂದು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.